ನಮಗೆ ತುಂಬಾ ವೇವ್ ಆಗಬೇಕಿತ್ತು ಪ್ಯಾಂಡಮಿಕ್ ಲೆಕ್ಕದಲ್ಲಿ ಅಂದ್ರೆ ಇಷ್ಟು ಬೇಗ ಆಗಬೇಕಿತ್ತು. ತುಂಬಾ ಐಸಿಯು ಅಡ್ಮಿಷನ್ಸ್ ಆಗೋ ಸಾಧ್ಯತೆ ಅಷ್ಟು ಏನೂ ಇಲ್ಲ. ಮಕ್ಕಳಿಗೂ ಸಹ ನಮ್ಮ ದೊಡ್ಡವ್ರ ತರನೇ ಪ್ರಿಕಾಷನ್ಸ್ ತಗೋಬೇಕು. ಮಾಸ್ಕ್ ಹಾಕೊಳ್ಳೋದು, ಸ್ಯಾನಿಟೈಸರ್ ಯೂಸ್ ಮಾಡೋದು, ಡಿಸ್ಟೆನ್ಸ್ ಕಾಪಾಡ್ಕೊಳ್ಳೋದು. ಈ ಜೇನು ಹೆಚ್ಚಾಗೋದ್ರಿಂದ ಐಸಿಯುದಲ್ಲಿ ದಾಖಲಾತಿ ಪ್ರಮಾಣ ಹೆಚ್ಚಾಗಬಹುದಾ? ನಾನು ಅವಾಗಲೇ ಎಲ್ಲ ಹೇಳಿರೋ ಪ್ರಕಾರ ನಮ್ಮಲ್ಲಿ ಅಡಿಕ್ವೇಟ್ ಇಮ್ಯುನಿಟಿ ಇದೆ ಆ್ಯಂಡ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಮತ್ತು ಮೆಡಿಕೇಷನ್ಸ್ ಪ್ರಾಪರಾಗಿ ತೊಗೊಳ್ತಿರೋದು, ಜನರಲ್ ಆರೋಗ್ಯ ಕಾಪಾಡ್ಕೊಳ್ಳೋದು, ಈ ಥರದ್ದೆಲ್ಲ ಇರೋ ಕಾರಣ ಇಲ್ಲಿವರೆಗೂ ಆಲ್ಮೋಸ್ಟ್ ನಾವು ಹೇಳ್ದಂಗೆ ಈ ಫಸ್ಟ್ ಆ್ಯಕ್ಚುಲಿ ನಮಗೆ JN.1 ನಮಗೆ ಇದಾಗಿದ್ದು ಲಕ್ಸಂಬರ್ಗಲ್ಲಿ 25 ಆಗಸ್ಟ್ 2023 ಆವಾಗಲೇ ಐಸೋಲೇಟ್ ಆಗಿದೆ. ಅಲ್ಲಿಂದ ಇಲ್ಲಿ ತನಕ ನಮಗೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಲ್ಲ ರೆಸ್ಟ್ರಿಕ್ಷನ್ಸ್ ಏನಾಗಿಲ್ಲ, ಎಲ್ಲ ಜನ ಓಡಾಡ್ತಿದ್ದಾರೆ. ನಮಗೆ ತುಂಬ ವೇವ್ ಆಗಬೇಕಿತ್ತು ಪ್ಯಾಂಡಮಿಕ್ ಲೆಕ್ಕದಲ್ಲಿ ಅಂದರೆ ಇಷ್ಟು ಬೇಗ ಆಗಬೇಕಿತ್ತು, ಬಟ್ ಆದ್ರೂ ತುಂಬ ಇಲ್ಲಿವರೆಗೂ ಆಗಿಲ್ಲ. ಈ ಒಂದು 4-5 ಮಂತ್ಸ್ ಆಗಿ ಐಸೋಲೇಟ್ ಆದ್ರೂ. ಸೊ ಅದಕ್ಕೋಸ್ಕರ ತುಂಬ ಪ್ರಮಾಣದಲ್ಲಿ ಪ್ಯಾಂಡಮಿಕ್ ಆಗಿ ಎಪಿಡೆಮಿಕ್ ಥರ ಆಗಿಬಿಟ್ಟು ತುಂಬ ICU ಅಡ್ಮಿಷನ್ಸ್ ಆಗೋ ಸಾಧ್ಯತೆ ಅಷ್ಟು ಏನೂ ಇಲ್ಲ. JN.1 ಮಕ್ಕಳನ್ನ ಕಾಪಾಡೋದು ಹೇಗೆ? ಮಕ್ಕಳಿಗೂ ಸಹ ನಮ್ಮ ದೊಡ್ಡವ್ರ ಥರನೇ ಪ್ರಿಕಾಷನ್ಸ್ ತಗೋಬೇಕು. ಡೇ ಟು ಡೇ ಲೈಫಲ್ಲಿ ಒಂದು ಒಳ್ಳೆಯ ಆಹಾರ ಕೊಡೋದು, ನೀರು ಚೆನ್ನಾಗಿ ಕೊಡೋದು, ರೆಸ್ಟ್ ತಗೊಳ್ಳೋದು, ಪ್ಲಸ್ ಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಮಾಸ್ಕ್ ಹಾಕ್ಕೊಳ್ಳೋದು, ಸ್ಯಾನಿಟೈಸರ್ ಯೂಸ್ ಮಾಡೋದು, ಡಿಸ್ಟೆನ್ಸ್ ಕಾಪಾಡ್ಕೊಳ್ಳೋದು, ಜನರಲ್ ಏನು ಪ್ರಿನ್ಸಿಪಲ್ಸು ಮೊದಲಿಂದ ಇದೆ ಅದೇ ಒಳ್ಳೆಯದು. ಈಗ ಸ್ಕೂಲಲ್ಲಿ ಆಯಿತು ಸರ್, ಮನೆಯಲ್ಲಿ ಎಲ್ಲರ ಜೊತೆಯಾಗಿರ್ತೀವಿ, ಮನೆಯಲ್ಲಿ ಎಲ್ಲರೂ ಹೇಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು? ಮನೇಲಿ ನೀವು ಆ್ಯಕ್ಚುಲಿ ಡಿಸ್ಟೆನ್ಸ್ ಕಾಪಾಡೋದು, ಮನೇಲೇ ಮಾಸ್ಕ್ ಹಾಕ್ಕೊಳ್ಳೋದು ಅಂತ ಎಲ್ಲ ಬರೋದಿಲ್ಲ. ಬಟ್ ಯಾರಿಗಾದರೂ ಏನಾದರೂ ಕೋವಿಡ್ ಲಕ್ಷಣಗಳಿದ್ದರೆ ಅವ್ರನ್ನ ಐಸೋಲೇಟ್ ಮಾಡಬೇಕು. ಆವಾಗ ಅಂಥ ಮನೆಗಳಲ್ಲಿ ಮಾಸ್ಕ್ ಹಾಕ್ಕೊಳ್ಳೋದು ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡೋದು, ನಂತರ ಡಿಸ್ಟೆನ್ಸ್ ಕಾಪಾಡ್ಕೊಳ್ಳೋದು ಎಲ್ಲ ಮಾಡಲೇಬೇಕಾಗತ್ತೆ. ಬಟ್ ಜನರಲ್ ಪಬ್ಲಿಕ್ಗೆ ಆ್ಯಸ್ ಆಫ್ ನಾವು ಮನೇಲೇ ಎಲ್ಲ ಈ ಥರ ಒಂದು 3 ಕ್ರಮಗಳು ತಗೊಳ್ಳಿ ಅನ್ನೋದು ಹೇಳೋದು ತಪ್ಪಾಗತ್ತೆ.